ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಲೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಪಸಂಖ್ಯಾತರು ಅಂತ ಏನಿರ್ತಾರೆ, ಸೊ ಅವರಿಗೆ ಏನಿದೆ ಕೆಲವೊಂದು ಗೌರ್ಮೆಂಟ್ ಕಡೆಯಿಂದ ಲೋನ್ಸ್ ಸಿಗ್ತಾ ಇದೆ. ಸೊ ಆ ಲೋನ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ KMDC online.karnataka.co.in ಅಂತ ಓಪನ್ ಮಾಡ್ಕೊಳ್ಳಿ. ಸೊ ಇದೊಂದು ಅಲ್ಪಸಂಖ್ಯಾತರಿಗೆ ಅಂತ ಇರುವಂಥ ಒಂದು ವೆಬ್ಸೈಟ್ ಅಂತಲೇ ಹೇಳ್ಬೋದು. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ ಅಂತ ಇವರು ಕೊಡ್ತಿದ್ದಾರೆ. ಸೊ ಇದರಲ್ಲಿ ಏನೇನಿದೆ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು, ಈ ಯೋಜನೆ ಅಡಿಯಲ್ಲಿ ವ್ಯಾಪಾರ ಅಥವಾ ಉದ್ಯಮ ಚಟುವಟಿಕೆ ಕೈಗೊಳ್ಳಲು ಬಯಸುವ ಫಲಾನುಭವಿಗಳ ಆಸಕ್ತ ಕಟ್ಟಡ ಅಥವಾ ಭೂಮಿ ಅಡಮಾನದ ಮೇಲೆ ಸಾಲವನ್ನು ಒದಗಿಸಲಾಗುವುದು. ಸೊ ಏನೇನೆಲ್ಲ ಅರ್ಹತೆ ಇರಬೇಕು: ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು, ಅರ್ಜಿದಾರ ವಯಸ್ಸು 18ರಿಂದ 50 ವರ್ಷದೊಳಗೆ ಇರಬೇಕು, ಅರ್ಜಿದಾರ KMDCಗೆ ಸುಸ್ತಿದಾರರಾಗಿರಬಾರದು. ಅದೇ ರೀತಿ ನಿಗಮಕ್ಕೆ ಆಸ್ತಿಯ ಅಡಮಾನದ ಮೇಲೆ ಮಾತ್ರ ಸಾಲವನ್ನು ಒದಗಿಸಲಾಗುತ್ತದೆ. ಆಸ್ತಿಯ ಮೌಲ್ಯವು ಸಾಲದ ಮೊತ್ತಕ್ಕಿಂತ ಕಡಿಮೆ ಇರಬಾರದು. ಸೊ ಇಷ್ಟೆಲ್ಲ ಒಂದು ಡಾಕ್ಯುಮೆಂಟ್ ಕೇಳ್ತಿದ್ದಾರೆ. ವ್ಯಾಪಾರ ಉದ್ಯಮ ಸಾಲವನ್ನು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ನೀಡಲಾಗುವುದು, ಬೇರೆ ಮಾಡೋಕ್ಕಾಗಲ್ಲ. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷದಿಂದ ಲಕ್ಷಗಳಿಗಿಂತ ಕಡಿಮೆ ಇರುವ ಅರ್ಜಿದಾರರಿಗೆ ರು 20 ಲಕ್ಷಗಳವರೆಗೆ -4% ಬಡ್ಡಿ ದರದಲ್ಲಿ ನಿಮಗೆ ಸಾಲನ ಕೊಡ್ತಾರೆ. ಅಂತಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇತ್ತಪ್ಪ ಅಂತಂದರೆ 20 ಲಕ್ಷ ರೂಪಾಯಿ ನಿಮಗೆ ಸಾಲ ಸಿಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ 8ರಿಂದ 15 ಲಕ್ಷ ಇರುವ ಅಭ್ಯರ್ಥಿಗಳು 20 ಲಕ್ಷವರೆಗೆ -6% ಬಡ್ಡಿ ನಿಮಗೆ ಕಟ್ಟಬೇಕಾಗತ್ತೆ. ಸೊ 8ರಿಂದ 15 ಲಕ್ಷ ನಿಮ್ಮದು ಇನ್ಕಮ್ ಇತ್ತಂತಂದರೆ. ಸೊ ನೆಕ್ಸ್ಟ್ ದಾಖಲೆಗಳು ಏನು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ಜಾತಿ ಮತ್ತು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟು ಸಕ್ಷಮ ಪ್ರಾಧಿಕಾರ ನೀಡುವ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟು ಆಸ್ತಿಯ ಗುತ್ತಿಗೆ ಪತ್ರ, ವಿಭಜನಾ ಪತ್ರ, ಬಿಡುಗಡೆ ಪತ್ರ, ಗಿಫ್ಟ್ ಡೀಡ್, ಮಾರಾಟ ಪತ್ರ ಯಾವುದಾದ್ರೂ ಒಂದು ಇರಬೇಕು ನಿಮ್ಮ ಹೆಸರಲ್ಲಿ ಇರುವಂಥದ್ದು. ನೆಕ್ಸ್ಟು CA ವತಿಯಿಂದ ದೃಢೀಕರಿಸಿ ಯೋಜನಾ ವರದಿ ಚಟುವಟಿಕೆಗಳು ಅಂತಂದರೆ ಚಾರ್ಟೆಡ್ ಅಕೌಂಟ್ ಕಡೆಯಿಂದ ನಿಮ್ಗೆ ಏನು ಬಿಸ್ನೆಸ್ ಮಾಡೋಕೆ ಹೊರಟಿದ್ದೀರಾ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರೋ ಮಾಹಿತಿ ಬೇಕು. ಯೋಜನೆಗೆ ಸಂಬಂಧಿಸಿದ ದರ ಪಟ್ಟಿಗಳು, ಸೊ ಅದಕ್ಕೆ ಏನೇನು ಅಂದರೆ ಎಷ್ಟು ಆಗುತ್ತೆ, ಏನು ಕೊಟೇಶನ್, ಸೊ ಅದು ಬೇಕಾಗುತ್ತೆ. ನೆಕ್ಸ್ಟು ಅಡಮಾನ ಮಾಡುವ ಸ್ವತ್ತಿಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸ್ಥೆಗಳಿಂದ ಪಡೆದ ಪರವಾನಗಿ ಪತ್ರ, ಸೊ ಇದು ಇರಬೇಕಾಗುತ್ತೆ. ನೆಕ್ಸ್ಟು ಕಟ್ಟಡ ಖಾತಾ ಎಕ್ಸ್ಟ್ರಾಕ್ಟ್ ಮತ್ತು ಖಾತಾ ಪ್ರಮಾಣ ಪತ್ರ ಅಥವಾ ಭೂಮಿಯ ಹಕ್ಕು ಬದಲಾವಣೆ ಪತ್ರ, ಸೊ ಇದು ಯಾವುದಾದ್ರೂ ಒಂದು ಇರಬೇಕಾಗುತ್ತೆ. ನೆಕ್ಸ್ಟು ಕಂದಾಯ ಜಮೀನಿಗೆ ಪಹಣಿ ಅಥವಾ ಪೋಡಿ ವಿಭಜನಾ ಪತ್ರ, ಸೊ ನಿಮ್ಮ RTC ಅಥವಾ ಯಾವುದಾದ್ರೂ ಇರಬೇಕಾಗುತ್ತೆ. ಋಣಭಾರ ಐತಪ್ಪ ಅಂತಂದರೆ EC ಬೇಕಾಗುತ್ತೆ. ಸ್ಥಳೀಯ ಸಂಸ್ಥೆಗಳು ಇಚ್ಛಿತವರಿಗೆ ಪಾವತಿಸಿದ ರಸೀದಿ, ಅಂದರೆ ನೀವು ಇನ್ ಕೇಸ್ ಏನಾದರೂ ಟ್ಯಾಕ್ಸ್ ಕಟ್ಟಿದ್ರಪ್ಪ ಅಂತಂದರೆ ಅದರ ರೆಸಿಪ್ಟ್ ಬೇಕಾಗತ್ತೆ. ನೆಕ್ಸ್ಟು ಎಷ್ಟು ಇದೆ ನಿಮ್ಮ ಬೆಲೆ, ಅಂದರೆ ನಿಮ್ಮ ಒಂದು ಜಮೀನಿಗೆ ಎಷ್ಟು ಬೆಲೆ ಆಗುತ್ತೆ ಅದರದ್ದೊಂದು ಬೆಲೆ ಬೇಕಾಗುತ್ತೆ. ನೆಕ್ಸ್ಟು ಸ್ವತ್ತನ್ನು ಅಡಮಾನು ಮಾಡಲು ಕುಟುಂಬ ಸದಸ್ಯರ ನಿರಪೇಕ್ಷಣಾ ಪತ್ರ, ವಂಶವೃಕ್ಷ ಕಂಪಲ್ಸರಿಯಾಗಿ ಕೇಳ್ತಾರೆ. ಸ್ವಯಂ ಘೋಷಣೆ ಪತ್ರ ಅಂತ ಬರುತ್ತೆ, ಅದನ್ನು ನೀವು ಕಟ್ಟಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ನಿಮಗೆ ಸಿಗುತ್ತೆ. ಕಟ್ಟಡವಾಗಿದ್ದಲ್ಲಿ ನೋಂದಾಯಿತ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ವರದಿ, ಸೊ ಒಂದು ನಿಮ್ದೇನಾದರೂ ಆಲ್ರೆಡಿ ಕಟ್ಟಡ ಆಗೈತಪ್ಪ ಅಂತಂದರೆ ಅದರದ್ದು ಒಂದು ಪ್ರೈಸ್ ನೀವು ಕೊಡಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ದಿನಾಂಕ ನೋಡ್ಬೋದು 16/10 ಲಾಸ್ಟ್ ಡೇಟ್ ಇರುತ್ತೆ. ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕಂಪ್ಲೀಟಾಗಿ. ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿ OTP ಕೇಳುತ್ತೆ. OTP ಹಾಕಿದ್ರಪ್ಪ ಅಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕೇಳುವಂಥ ಅಷ್ಟು ಮಾಹಿತಿಯನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಅರ್ಜಿಯನ್ನು ನೀವು ಈಸಿಯಾಗಿ ಸಬ್ಮಿಟ್ ಮಾಡ್ಬೋದು. ಸೊ ಇಷ್ಟೊತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.